ರಾಜ್ಯ ಹಿಂದುಳಿದ ವರ್ಗಗಳ ಇಲಾಖೆಯಡಿ ಕೈಗೊಂಡಿರುವ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯು ಗೊಂದಲದ ಗೂಡಾಗಿದ್ದು ಸರ್ವರ್ ಸಮಸ್ಯೆ ಹಾಗೂ ಅವೈಜ್ಞಾನಿಕ ರೀತಿಯಲ್ಲಿ ಮನೆಗಳ ಹಂಚಿಕೆ ಮಾಡಿರುವುದನ್ನು ಖಂಡಿಸಿ ಸಮೀಕ್ಷೆಗೆ ನಿಯೋಜನೆಗೊಂಡಿರುವ ಶಿಕ್ಷಕರು ಗುರುವಾರ ಗಣತಿ ಕಾರ್ಯ ಮಾಡದೆ ಬಿಇಒ ಕಚೇರಿ ಎದುರು ಕುಳಿತು ಪ್ರತಿಭಟಿಸಿದರು. ಕಳೆದ 4 ದಿನಗಳಿಂದ ಸಮೀಕ್ಷೆ ಕಾರ್ಯದಲ್ಲಿ ಪಾಲ್ಗೊಂಡ್ರು ದಿನವೊಂದಕ್ಕೆ 1 ಅಥವಾ 2 ಮನೆಯ ಮಾಹಿತಿ ಅಪ್ಲೋಡ್ ಆಗ್ತಿದೆ. ಒಂದೊಂದು ಮನೆಯಲ್ಲಿ 3 ತಾಸಿನವರೆಗೂ ಕುಳಿತುಕೊಂಡು ಮಾಹಿತಿ ಅಪ್ಲೋಡ್ ಮಾಡಬೇಕು. ಕೊನೆ ಕ್ಷಣದಲ್ಲಿ ಸರ್ವರ್ ಸಮಸ್ಯೆಯಾಗಿ 3 ತಾಸು ಕುಳಿತು ಮಾಡಿರುವ ಮಾಹಿತಿ ಅಪೂರ್ಣವಾಗ್ತಿದೆ. ಇದರಿಂದ ಸಮೀಕ್ಷೆದಾರರ ಸಮಯ ಹಾಗೂ ಕುಟುಂಬದವರ ಸಮಯ ವ್ಯರ್ಥವಾಗ್ತಿದೆ. ಕುಟುಂಬದವರು ಸಹ ಕೆಲ ಹೊತ್ತು ಇದ್ದು ಮಾಹಿತಿ ನೀಡ್ತಾರೆ. ಗಂಟೆಗಟ್ಟಲೆ ಕೆಲಸ ಬಿಟ್ಟು ಕುಳಿತುಕೊಳ್ಳುವುದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ಮಹಿಳಾ ಸಮೀಕ್ಷೆದಾರರಿಗೆ ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ. ಒಬ್ಬೊಬ್ಬ ಮಹಿಳಾ ಸಮೀಕ್ಷೆದಾರರು 7-8 ಊರುಗಳಿಗೆ ಹೋಗಿ ಸಮೀಕ್ಷೆ ನಡೆಸಬೇಕಾಗಿದೆ. ಶಿಕ್ಷಕರಿಗೆ ವೈಯಕ್ತಿಕವಾಗಿ ಯಾವುದೇ ಲಿಖಿತ ಆದೇಶ ಇಲ್ಲದಿದ್ರೂ ಸಮೀಕ್ಷೆ ಕಾರ್ಯಕ್ಕೆ ಬಳಸಿಕೊಳ್ಳಲಾಗ್ತಿದೆ. ಇದರಿಂದ ಸಮೀಕ್ಷೆದಾರರಿಗೆ ಭದ್ರತೆ ಇಲ್ಲದಂತಾಗಿದೆ ಎಂದು ಶಿಕ್ಷಕರು ಗಂಭೀರವಾಗಿ ದೂರಿದ್ರು. ಸಮೀಕ್ಷೆ ಮಾಡಲು ನೀಡಿರುವ ಮನೆಗಳ ನಕ್ಷೆ ಒದಗಿಸಬೇಕು. ಆರ್ಆರ್ ನಂಬರ್ ಬೆನ್ನು ಹತ್ತಿ ಹೋದ್ರೆ ಒಂದು ಬೋರ್ವೆಲ್, ಒಂದು ದನದ ಕೊಟ್ಟಿಗೆ, ಮತ್ತೊಂದು ದೇವಸ್ಥಾನ ಹೀಗೆ ವಿವಿಧೆಡೆ ಹುಡುಕಿ ಬರಿಗೈಯಿಂದ ಮರಳಿ ಬರಬೇಕಾಗಿದೆ. ಆರ್ಆರ್ ನಂಬರ್ ಮೇಲೆ ಸಮೀಕ್ಷೆ ಮಾಡಿಸುತ್ತಿರುವ ಕ್ರಮವೇ ಅವೈಜ್ಞಾನಿಕವಾಗಿದ್ದು ಸರಳೀಕರಣಗೊಳಿಸಿದ ಮಾರ್ಗವನ್ನ ರಚಿಸಿ ನೀಡಬೇಕು. ಶಿಕ್ಷಕರು ತಾವು ಕಲಿಸುತ್ತಿರುವ ಶಾಲೆಯ ಊರಿನಲ್ಲಿಯೇ ಸಮೀಕ್ಷೆ ಮಾಡುವಂತೆ ನಿಯೋಜನೆ ಮಾಡಬೇಕು. 55 ವರ್ಷ ಮೇಲ್ಪಟ್ಟ ಶಿಕ್ಷಕರನ್ನ ಸಮೀಕ್ಷೆ ಕಾರ್ಯದಿಂದ ಕೈಬಿಡಬೇಕು. ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸುವವರೆಗೂ ಗಣತಿ ಕಾರ್ಯ ಮಾಡೋದಿಲ್ಲ ಎಂದು ಶಿಕ್ಷಕರು ಹೇಳಿದ್ರು. ನಂತರ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಶಂಕರಗೌಡಿ ಮಾತನಾಡಿ, ಸ್ಥಳೀಯವಾಗಿ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹೇಳಿದ್ರು. ಆದರೆ ಇದಕ್ಕೆ ತೃಪ್ತಿಗೊಳ್ಳದ ಶಿಕ್ಷಕರು ಪರಿಹಾರ ಕಾಣದೆ ಸಮೀಕ್ಷೆ ಕಾರ್ಯ ಮಾಡಲು ಹೋದ್ರೆ ಗಣತಿದಾರರ ಹಾಗೂ ಕುಟುಂಬದವರ ಸಮಯವನ್ನ ವ್ಯರ್ಥ ಮಾಡಿದ ಕೆಲಸವಾಗ್ತಿದೆ. ಇದರ ಬದಲು ಪ್ರತಿ ಗಣತಿದಾರ ಶಿಕ್ಷಕರಿಗೆ ವಾರ್ಡ್, ಓಣಿ, ಗ್ರಾಮಗಳ ಆಧಾರದ ಮೇಲೆ ಕುಟುಂಬಗಳನ್ನ ಹಂಚಿಕೆ ಮಾಡಿ ಬೇಕಾದ್ರೆ 10-20 ಇನ್ನೂ ಹೆಚ್ಚು ಮನೆಗಳನ್ನ ನೀಡಿ. ಆದ್ರೆ ಕರೆಂಟ್ ಮೀಟರ್ ನಂಬರ್ ಬೆನ್ನು ಹತ್ತಿ ಹೋಗಿ ಸಮೀಕ್ಷೆ ಮಾಡಲು ಆಗದು ಎಂದರು. ಸಮಸ್ಯೆ ಬಗೆಹರಿಸುವವರೆಗೂ ಗಣತಿ ಕಾರ್ಯ ಮಾಡೋದಿಲ್ಲ ಎಂದು ಪಟ್ಟು ಹಿಡಿದು ಬಿಇಒ ಕಚೇರಿಯ ಆವರಣದಲ್ಲಿಯೇ ಶಿಕ್ಷಕರು ಕುಳಿತಿದ್ದರು. ಬಿಇಒ ಸುಮಾಜಿ ಶಿಕ್ಷಕರ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಟಿಬೇಟಿಯನ್ ಕ್ಯಾಂಪ್ನಲ್ಲಿ ಕಳೆದ 3 ದಿನಗಳಿಂದ ಗಣತಿದಾರರು ಸಮೀಕ್ಷೆಗೆ ತೆರಳಿದ್ರು. ಟಿಬೇಟಿಯನ್ನರು ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ. ತಾಲೂಕಿನ ಕೊಪ್ಪ, ಇಂದೂರ, ಹುನಗುಂದ, ನಂದಿಕಟ್ಟ, ಕುಸೂರ ಸೇರಿದಂತೆ ಇನ್ನಿತರ ಊರುಗಳ ವ್ಯಾಪ್ತಿಯಲ್ಲಿ ಸೇರ್ಪಡೆಯಾಗಿರುವ ಟಿಬೇಟಿಯನ್ ಕ್ಯಾಂಪ್ಗಳು ರಾಜ್ಯ ಸರ್ಕಾರ ಗಣತಿ ಕಾರ್ಯಕ್ಕೆ ಸ್ಪಂದಿಸುತ್ತಿಲ್ಲ. ಮನೆಗೆ ಹೋಗಿ ಗಣತಿದಾರರು ಮಾಹಿತಿ ಕೇಳಿದ್ರೆ ದಿನಕ್ಕೆ ಒಬ್ಬರು ಬಂದು ಮಾಹಿತಿ ಕೇಳಿದ್ರೆ ಕೊಡಲು ಆಗೋದಿಲ್ಲ. ಈ ಗಣತಿ ನಮಗೆ ಸಂಬಂಧಿಸಿದ್ದಲ್ಲ, ನಮ್ಮ ಮನೆಗೆ ಬರಬೇಡಿ ಎಂದು ಟಿಬೇಟಿಯನ್ನರು ಹೇಳ್ತಿದ್ದಾರೆ. ಇದರಿಂದ ಪ್ರತಿದಿನ ಕ್ಯಾಂಪ್ಗಳಿಗೆ ಹೋಗಿ ಬರಿಗೈಯಿಂದ ಮರಳಿ ಬರಬೇಕಾಗಿದೆ. ಟಿಬೇಟಿಯನ್ನರಿಗೆ ಈ ಕುರಿತು ಮನವರಿಕೆ ಮಾಡಬೇಕು, ಇಲ್ಲವೇ ಟಿಬೇಟಿಯನ್ ಕ್ಯಾಂಪ್ನಿಂದ ಗಣತಿ ಮಾಡಲು ರಿಯಾಯಿತಿ ನೀಡಬೇಕು ಎಂದು ಶಿಕ್ಷಕರು ಒತ್ತಾಯಿಸಿದ್ರು. ನಿಮ್ಗಿಂತ ಮುಂಚೆನೆ ಅವ್ರು ಅದನ್ನ ಹಂಚಿಕೆ ಮಾಡ್ಬೇಕು ಮನೆಗೆ. ಹೇಳ್ತಾ ಇದ್ದೀನಲ್ರಿ, ಅಂತ ಹೇಳ್ತಾ ಇದೀನಲ್ಲ, ಯಾವ ಪ್ರಾಬ್ಲಮ್ ಆಗಿ ಅವ್ರಿಗೆ ಅದು ಹಂಚಿಕೆ ಆಗ್ತಾ ಇಲ್ಲ. ಸ್ವಲ್ಪ ಮನೆ ಕೊಟ್ಬಿಟ್ಟಿದ್ದಾರೆ ಅವ್ರು, ಒಂದು 30-40 ಮನೆಗೆ ತಿಳಿ ತಾಲೂಕಲ್ಲ, ಅದು ಅಷ್ಟು ಅವ್ರಿಗೆ ಇದಾಗ್ತದೆ. ಇವತ್ತು ಅದು ಸಾಲ್ವ್ ಆಗಿ ನೀವು ಹೋಗೋ ಮುಂಚೆನೆ ಅವ್ರಿಗೆ ಇದನ್ನ ಕೊಟ್ಟಿರ್ತಾರೆ. ಏನೋ ಆಮೇಲೆ ಆಯಾ ಸಂಘಟನೆಗಳೆಲ್ಲ ಅವ್ರಿಗೆ ಜನರಿಗೆ ಇದನ್ನ ಮಾಡಿದಾವೆ. ನೀವು ಈ ತರ ಬರ್ತಾರೆ, ಈ ತರ ವಿಷಯ ಕೊಡಿ ಸಂಘಟನೆಗಳು ಜನರಿಗೆಲ್ಲ ಅವೇರ್ನೆಸ್ ಮಾಡಿದ್ದಾರೆ. ನಾವು ಅನೌನ್ಸ್ ಮಾಡಿದ್ವಿ ಪಂಚಾಯತ್, ಏನೋ ಒಂದು ಇದಾಗತ್ತೆ.
ನೀವು ಎಲ್ಲಾ ಮನೆಗಳು ಮಾಡಕ್ ಆಗ್ತಾ ಇದೆ ಅಂತ ನಾ ಹೇಳತ್ತಲ್ರಿ. ನೀವು ನಮ್ದು 27,000 ಮನೆ ಇದೆ ನಮ್ಮ ತಾಲೂಕು. 20,000ವರೆಗೆ ನೀವು ಮಾಡ್ಬೋದು. ಮನೆಗೆ ಒಂದೇ ನಿಮಿಷ ರೀ, 7-8,000 ಮನೆ ನೀವು ನಿಮ್ದು ಎಲ್ಲಾರು ಪ್ರಾಬ್ಲಮೆಟಿಕ್ ಬರುತ್ತೆ. ಅವಾಗ ನೀವು ಇಂಡಿವಿಜುವಲ್ ನಮ್ಮ ಹತ್ರ ಕೇಳ್ತೀರಿ, ಅವಾಗ ನಾವು ಇಂಡಿವಿಜುವಲ್ ವಿಡಿಯೋ ಮಾಡ್ಬೇಡ್ರಿ. ಮಾದನಗಿರಿಯಿಂದ ಗೋಕರ್ಣಕ್ಕೆ ಬರುವ ರಾಜ್ಯ ಹೆದ್ದಾರಿ 143ರಲ್ಲಿನ ಗುಂಡಿಗಳನ್ನು ಮುಚ್ಚಿ ಸರಿಪಡಿಸುವ ಕಾರ್ಯ ಗುರುವಾರದಿಂದ ಪ್ರಾರಂಭವಾಗಿದೆ. 1 ವರ್ಷದಿಂದ ಪ್ರವಾಸಿ ತಾಣಕ್ಕೆ ತೆರಳುವ ರಸ್ತೆ ಹದಗೆಟ್ಟಿತ್ತು. ಅಲ್ಲದೆ ಈ ವರ್ಷ ಮಳೆಗಾಲದಲ್ಲಿ ಬೃಹತ್ ಗುಂಡಿಗಳು ಬಿದ್ದು ವಾಹನ ಸಂಚಾರಕ್ಕೆ ಹರಸಾಹಸ ಮಾಡಬೇಕಾಗಿತ್ತು. ರಸ್ತೆ ಜಲಾವೃತಗೊಂಡಾಗ ಹೊಂಡ ಎಲ್ಲಿದೆ ಎಂದು ತಿಳಿಯದೆ ಬೈಕ್ ಸವಾರರು ಬಿದ್ದು ಗಾಯಗೊಂಡಿದ್ದರು. ಇಂತಹ ದುಸ್ಥಿತಿಯ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ನಿರಂತರ ವರದಿ ಪ್ರಕಟಿಸಿತ್ತು. ರಸ್ತೆಗೆ ಗುಂಡಿ ಬಿದ್ದ ಪರಿಣಾಮ ಕೆಲವು ದಿನಗಳ ಹಿಂದೆ ರಸ್ತೆ ರಿಪೇರಿಗಾಗಿ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಹಣ ಮಂಜೂರಾಗಿತ್ತು. ಮಳೆಯ ವಾತಾವರಣದ ಕಾರಣ ಕೆಲಸ ಆರಂಭಕ್ಕೆ ವಿಳಂಬವಾಗಿತ್ತು. ಅಂತೂ ಶುರುವಾಗಿದ್ದು ಸಮರ್ಪಕವಾಗಿ ಆಗಲಿ ಎಂದು ಜನರು ಆಶಯ ವ್ಯಕ್ತಪಡಿಸಿದ್ದಾರೆ. ರಸ್ತೆಯ ಅವಸ್ಥೆಯ ಕುರಿತು ಭಾರೀ ಜನಾಕ್ರೋಶದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸೋಮನಾಥ್ ಭಂಡಾರಿ ಕಾಮಗಾರಿ ನಡೆಯುವ ಸಮಯದಲ್ಲಿ ಸ್ಥಳದಲ್ಲಿದ್ದು ದುರಸ್ತಿ ಕಾರ್ಯ ಗುಣಮಟ್ಟದಿಂದ ನಡೆಯುವಂತೆ ನಿಗಾ ವಹಿಸಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಪತ್ರಕರ್ತ ಸಂದೀಪ್ ಅಗಸಾಲಿ ಪ್ರತಿಕ್ರಿಯಿಸಿ, ಪ್ರವಾಸಿ ತಾಣಕ್ಕೆ ನೂತನ ರಸ್ತೆಯ ನಿರ್ಮಾಣ ಮಾಡಲು ಸರ್ಕಾರ ಹಣ ಬಿಡುಗಡೆ ಮಾಡಬೇಕು. ಅಲ್ಲದೆ ಪ್ರಸ್ತುತ ಸಂಪೂರ್ಣ ಹದಗೆಟ್ಟ ರಸ್ತೆಗೆ 10 ಲಕ್ಷ ರೂಪಾಯಿ ಪೂರ್ಣಗೊಳಿಸಲು ಅನುಮಾನವಾಗಿದ್ದು ಹೆಚ್ಚಿನ ಅನುದಾನ ಬಿಡುಗಡೆಗೊಳಿಸಿ ದುರಸ್ತಿ ಕಾರ್ಯ ಸರಿಯಾಗಿ ನಡೆಯಲಿ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ದಾಂಡೇಲಿಯ ಹಳೆ ನಗರಸಭೆ ಮೈದಾನದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದ 3ನೇ ದಿನದಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗದಗದ ಅರುಣೋದಯ ಕಲಾತಂಡದ ಕಲಾವಿದರು ಪ್ರದರ್ಶಿಸಿದ ಜೋಗತಿ ನೃತ್ಯ, ದೀಪ ನೃತ್ಯ, ಜಾನಪದ ಹಾಡುಗಳು ಪ್ರೇಕ್ಷಕರ ಮೈ ನವಿರೇಳಿಸಿದವು. ಜನಪದ ಹಾಡು, ದಾಸರ ಪದಗಳು, ದೀಪ ನೃತ್ಯ ಸೇರಿದಂತೆ ಹಲವಾರು ನೃತ್ಯ ಹಾಗೂ ಹಾಡುಗಳು ಪ್ರದರ್ಶಿಸಿದ ಕಲಾವಿದರು ಹಾಡು ಮತ್ತು ನೃತ್ಯಗಳ ಮನರಂಜನೆಯ ಜೊತೆಗೆ ಸಾಮಾಜಿಕ ಸಂದೇಶವನ್ನ ಕೂಡ ನೀಡಿದ್ರು.
ಕಲಾವಿದರು, ಜನಪದ ಅಕಾಡೆಮಿಯ ಸದಸ್ಯರೂ ಆದ ಶಂಕರಣ್ಣ ಸಂಕಣ್ಣವರ್ ನೇತೃತ್ವದಲ್ಲಿ ಈ ಕಲಾ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದ ನಂತರ ಹಿರಿಯ ಕಲಾವಿದರಾದ ಶಂಕರಣ್ಣ ಸಂಕಣ್ಣವರನ್ನ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಾಜಿ ಶಾಸಕ ಸುನಿಲ್ ಹೆಗಡೆ ಗೌರವಿಸಿ ಸನ್ಮಾನಿಸಿದ್ರು. ನಂತರ ಮಾತನಾಡಿದ ಅವರು, ನಮ್ಮ ದೇಶದ ಸಂಸ್ಕೃತಿ ಪರಂಪರೆಗೆ ಜನಪದದ ಮೂಲ ತಾಯಿ ಬೇರು. ಮುಂದುವರಿಯುತ್ತಿರುವ ಈ ದೇಶದಲ್ಲಿ ತಂತ್ರಜ್ಞಾನದಿಂದ ನಾವೆಲ್ಲವನ್ನ ಕಳೆದುಕೊಳ್ಳುತ್ತಿದ್ದೇವೆ. ನಮ್ಮ ಬದುಕಿನ ಮೂಲವಾಗಿರುವ ಜನಪದವನ್ನ ಕಾದುಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಎಂದರು. ನಾಗರಿಕರ ಸೇವಕನಾಗಿ, ಮಾಜಿ ಶಾಸಕನಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಭಾರತ ದೇಶ ಸನಾತನ ಸಂಸ್ಕೃತಿ, ಪರಂಪರೆ, ಕಲೆಗಳಿದ್ದಂತಹ ದೇಶ. ಇದರ ನಾಡಿ ಮಿಡಿತ ಜಾನಪದ ಕಲೆಗಳು, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಹೀಗೆ ಹಲವಾರು ನಾಟಕಗಳು, ಇವೆಲ್ಲದರ ಮೂಲಕ ನಮ್ಮ ಸಾಮಾನ್ಯ ಜನರ ಭಾವನೆಗಳನ್ನು, ಅವರ ವಿಚಾರಗಳನ್ನು ಇಡೀ ಜಗತ್ತಿಗೆ ತಿಳಿಸುವಂಥ ಪ್ರಯತ್ನ ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ. ಇವತ್ತು ಮತ್ತೊಂದು ಹೊಸದಾಗಿ ಮುಂದೆ ಹೋಗ್ತಾ ಇದ್ದೇವೆ, ನಾವು AI ಟೆಕ್ನಾಲಜಿಗೆ ಹೋಗ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷ ಟಿಎಸ್ ಬಾಲಮಣಿ, ಕಾರ್ಯದರ್ಶಿ ನರೇಂದ್ರ ಚೌಹಾಣ್, ಕೋಶಾಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್, ಹಿರಿಯರಾದ ದಾಮೋದರ್ ಭಟ್, ಉಪನ್ಯಾಸಕಿ ನಿರುಪಮಾ ನಾಯಕ್, ಪ್ರಮುಖರಾದ ಬುದ್ಧಿವಂತ ಗೌಡ ಪಾಟೀಲ್, ರೋಷನ್ ನೇತ್ರಾವಳಿ, ಬಸವರಾಜ್ ಕಲಶೆಟ್ಟಿ, ಮಿಥುನ್ ನಾಯಕ್, ನೇಹಾ ಚೌಹಾಣ್ ಮುಂತಾದವರು ಇದ್ದರು. ಸಾಂಸ್ಕೃತಿಕ ವಿಭಾಗದ ಸುರೇಶ್ ಕಾಮತ್ ಸ್ವಾಗತಿಸಿ ನಿರೂಪಿಸಿದ್ರು. ನಂತರ ದಾಂಡಿಯಾ ಕಾರ್ಯಕ್ರಮ ನಡೆಯಿತು. ಒಂದು ದಿನ ಒಂದು ಗಂಟೆ ಸ್ವಚ್ಛತೆಗೆ ಜೊತೆಯಾಗಿ ಸ್ವಚ್ಛತಾ ಅಭಿಯಾನ ಗುರುವಾರ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ವಿವಿಧ ಸಂಘಟನೆ ಸಹಕಾರದಲ್ಲಿ ನಡೆಯಿತು. ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಡಿ ಕೇಂದ್ರ ಸರ್ಕಾರದ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿನ ತ್ಯಾಜ್ಯ ಪದಾರ್ಥಗಳನ್ನು ತೆಗೆದು ಸ್ವಚ್ಛಗೊಳಿಸುವ ಮೂಲಕ ಪ್ರಾರಂಭಿಸಲಾಯಿತು. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆರ್ಎಲ್ ಭಟ್ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ನಂತರ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸ್ವಚ್ಛತಾ ಮನೋಭಾವನೆಯೊಂದಿಗೆ ಪುಣ್ಯಕ್ಷೇತ್ರದ ಪರಿಸರ ಸ್ವಚ್ಛವಾಗಿಡಲು ಪಣತೊಟ್ಟು ಸವಾಲಿನ ಕೆಲಸವನ್ನ ಸಮರ್ಥವಾಗಿ ಎದುರಿಸಿ ಪರಿಸರ ಸುಂದರವಾಗಿಡುವಂತೆ ಕರೆ ನೀಡಿದ್ರು. ಲಯನ್ಸ್ ಕ್ಲಬ್, ಕೆನರಾ ಬ್ಯಾಂಕ್ ಗೋಕರ್ಣ ಶಾಖೆ ಹಾಗೂ ಗೋಕರ್ಣ ಬೋಟ್ ಯೂನಿಯನ್ ಮತ್ತಿತರ ಸಂಘಟನೆ ಸಹಯೋಗದಲ್ಲಿ 1 ಕಿಲೋಮೀಟರ್ ಹೆಚ್ಚು ದೂರದ ಕಡಲ ತಟ್ಟದಲ್ಲಿ ಎಸೆದ ಕಸವನ್ನ ಸಂಗ್ರಹಿಸಿ ಸೂಕ್ತ ವಿಲೇವಾರಿಗೆ ನೀಡಲಾಯಿತು.
ಸ್ವಚ್ಛತಾ ಕಾರ್ಯದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಾ ಗೌಡ, ಲಯನ್ಸ್ ಕ್ಲಬ್ ಅಧ್ಯಕ್ಷ ನಾಗರಾಜ್ ಹನೆಹಳ್ಳಿ, ಲಯನ್ಸ್ ಸದಸ್ಯರಾದ ಎನ್ಎಸ್ ಲಮಾಣಿ, ಭದ್ರಕಾಳಿ ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯ್ಕ್, ಪ್ರೌಢಶಾಲೆ ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ, ತಾಲೂಕ್ ಪಂಚಾಯತ್ನ ನಾಗರಾಜ್ ಶೆಟ್ಟಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಎ ಪಟ್ಗಾರ್, ಕಾರ್ಯದರ್ಶಿ ಮಂಜುನಾಥ್, ಕೆನರಾ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕ ಈರಣ್ಣ ಬಟಕುರ್ಕಿ ಹಾಗೂ ಸಿಬ್ಬಂದಿ ವರ್ಗ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ, ಬೋಟ್ ಯೂನಿಯನ್ ಅಧ್ಯಕ್ಷ ಚಿದಾನಂದ್ ಲಕ್ಕುಮನೆ, ಗ್ರಾಮ ಪಂಚಾಯತ್ ಸದಸ್ಯರು, ಸಿಬ್ಬಂದಿಗಳು, ಸ್ವಚ್ಛತಾ ಸಿಬ್ಬಂದಿಗಳು, ಎನ್ಆರ್ಎಂ ಸಿಬ್ಬಂದಿಗಳು ಹಾಗೂ ಸಂಘಟನೆಗಳ ಸದಸ್ಯರು, ಊರ ನಾಗರಿಕರು ಪಾಲ್ಗೊಂಡಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವರ ಹತ್ರ ಬೇಡ್ಕೊಂಡು ಬಂದು ನನ್ನ ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟ್ ಆಗಿ ಹೇಳಿದ್ರು ಗುರುಗಳು. ನನ್ನ ಮಗನ ಮದುವೆಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತೆಲ್ಲ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳ್ಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯ ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.